ನಮಸ್ತೆ ಎಲ್ಲರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಮೇ ಶಮೇತೆ ಪಾಪಂ ಶಮೇ ಶತ್ರು ವಿನಾಶನಂ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶನಂ. ಸೊ ನಾ ಎಲ್ಲರಿಗೂ ಇಲ್ಲಿಂದಲೇ ಶಮಿಪತ್ರೆ ಕೊಡ್ತಾ ಇದ್ದೀನಿ. ದೊಡ್ಡವ್ರಿಗೆ ನನ್ನ ನಮಸ್ಕಾರಗಳು, ಚಿಕ್ಕವ್ರಿಗೆ ಆಶೀರ್ವಾದಗಳು. ಸೊ ಇದನ್ನು ಹೇಳ್ತಾ ನಾನು ಇವತ್ತೇನು ಹೇಳ್ತೀನಿ ಅಂತಂದ್ರೆ, ಈಸಿಯಾಗಿ ಎಲ್ಲರೂ ಹೇಳ್ಬಿಡ್ತೀವಿ ಅಧರ್ಮದ ವಿರುದ್ಧ ಧರ್ಮದ ಜಯ ಅಂತ ಹೇಳ್ಬಿಟ್ಟು. ಸೊ ಈ 9-8 ದಿನ ಆಕೆ ಯುದ್ಧ ಮಾಡಿ, ಜಗನ್ಮಾತೆ ಯುದ್ಧ ಮಾಡಿ ಇಡೀ ವಿಶ್ವವನ್ನ ರಾಕ್ಷಸರ ಎಂತೆಂತ ದೊಡ್ಡ ದೊಡ್ಡ ರಾಕ್ಷಸರಿಂದ ನಮ್ಮನ್ನ ಕಾಪಾಡಿದಾಳೆ. ಭಾರಿ ಬೆಳಗಿಂದ ಸಂಜೆ ಅಂದಂಗಿ ಹಗಲು ಇರುಳು ಯುದ್ಧ ಮಾಡಿ ಆಕೆ ಎಷ್ಟೋ ಜನ ರಾಕ್ಷಸರನ್ನ ಕೊಂದು ಮಹಿಷಾಸುರ ಮರ್ದಿನಿಯಾಗಿ ಗೆದ್ದು ನಮ್ಮನ್ನೆಲ್ಲ ರಕ್ಷಿಸಿದಾಳೆ ಅಲ್ವಾ. ಸೊ ನಮ್ಮ ಒಳಗಡೆ ಇರುವ ಶತ್ರುಗಳನ್ನು ಕೂಡ ನಾವು ಗೆಲ್ಲಬೇಕು ಅನ್ನೋದೇ ಈ ಹಬ್ಬದ ಒಂದು ಅರ್ಥ. ಅದ್ರ ಜೊತೆಗೆ ನಾನು ಏನಂತೀನಂದ್ರೆ, ನಾವ್ ಯಾವಾಗಲೂ ದೇವ್ರ ಪೂಜೆ ಮಾಡ್ತಿರ್ತೀವಿ. ದೇವ್ರ ಪೂಜೆ ಮಾಡ್ತಾ ನಾವು ಒಂದೇ ಕೇಳ್ಕೊತೀವಿ, ನಮ್ಗೆ ಅದು ಕೊಟ್ಬಿಡು ಸ್ವಾಮಿ, ಇದು ಕೊಟ್ಬಿಡು ದೇವ್ರೆ, ಇದೊಂದು ಕೊಟ್ಬಿಟ್ರೆ ನಮ್ಗೆ ಮುಗ್ದೋಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೊತ್ತಿದ್ರು ಕೇಳ್ತೀವಿ. ಬಟ್ ನಾನೇನಂತೀನಿ ಅಂದ್ರೆ, ದೇವ್ರ ಹತ್ರ ನಾವು ಹೋದಾಗ ಅತ್ಯಂತ ಶ್ರೀಮಂತವಾದಂತಹ ಗುಣಗಳು, ತಾಳ್ಮೆ, ಕ್ಷಮೆ, ಪ್ರೀತಿ, ಅದರಲ್ಲೂ ನಿಸ್ವಾರ್ಥ ಪ್ರೀತಿ. ಏನು ಒಬ್ಬರನ್ನ ಪ್ರೀತಿಸಿದೀವಿ ಅಂತಂದ್ರೆ ಏನಾದ್ರೂ ಬಯಸೇ ಪ್ರೀತಿಸ್ತಾರೆ. ಯಾಕೆ ಪ್ರೀತಿಸ್ಬೇಕು ಆ ಥರ? ಸೊ ಗಾಳಿ, ಎಷ್ಟೊಂದು ಗಾಳಿ ಆಗಿರ್ಬೋದು, ಒಂದು ಪಂಚಭೂತಗಳು, ಇವೆಲ್ಲವೂ ಏನು ಬಯಸಿ ನಮಗೆ ಕೊಡ್ತಾ ಇದೆ. ನಾವು ನಮಸ್ಕಾರ ಮಾಡಿದ್ರು ಕೂಡ ಅವ್ರು ನಮಗೆ ಇದು ಮಾಡ್ತಾರೆ ಅಲ್ವಾ. ಸೊ ನಿಸ್ವಾರ್ಥ ಪ್ರೀತಿ, ಆಮೇಲೆ ವಾತ್ಸಲ್ಯ, ಅನುಕಂಪ, ಇವೆಲ್ಲವನ್ನು ಕೂಡ ಜಾಸ್ತಿ ಮಾಡೋಂತೆ ಆಗ್ಲಿ ಭಗವಂತ ಅಂತ ಕೇಳ್ಕೋಬೇಕು ಅನ್ನೋದೇ ನನ್ನ ಒಂದು ಅನಿಸಿಕೆ. ನಾನಿದ್ರೆ ಯಾವಾಗಲೂ ಹಾಗೆ ಕೇಳ್ಕೊತಿರ್ತೀನಿ. ಪ್ರತಿನಿತ್ಯ ಕೂಡ ದಿನಾ ಕೇಳಿದ್ರೆ ಕೊಡ್ತಾರಲ್ವಾ, ಆ ಥರ ದಿನ ಅತ್ಯಂತ ತಾಳ್ಮೆ ಕೊಡ್ತಾರೆ. ಯಾಕೆಂತಂದ್ರೆ ತಾಳ್ಮೆ ಇರೋದ್ರೆ ಏನಾಗುತ್ತೆ ಅಂತಂದ್ರೆ, ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಬರುತ್ತೆ. ಆ ಕೆಲಸನ ನೀಟಾಗಿ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ ಅಲ್ಲ. ಸೊ ನಾನಾದ್ರೆ ಭಗವಂತನ ಅದನ್ನೇ ಕೇಳಬೇಕು ಅಂತ ಅನ್ಕೋತೀವಿ. ಸೊ ಅದನ್ನ ತಾಳ್ಮೆ ಇತ್ತು ಅಂತಂದ್ರೆ ಆಮೇಲೆ ಏಕಾಗ್ರತೆ ಬರುತ್ತೆ, ಶ್ರದ್ಧೆ ಬರುತ್ತೆ, ಮಾಡೋ ಕೆಲಸದಲ್ಲಿ ನಾವು ಆ ನೈಪುಣ್ಯತೆ ತೋರಿಸ್ತೀವಿ, ನಮ್ಮ ಸ್ಪೆಷಾಲಿಟಿ ಗೊತ್ತಾಗುತ್ತೆ, ಅದರಿಂದ ಆಟೋಮೆಟಿಕ್ ಆಗಿ ನಾವು ಮೇಲ್ ಬಂದೇ ಬರ್ತೀವಿ ಅನ್ನೋದು ನನ್ನ ಒಂದು ನಂಬಿಕೆ. ಸೊ ಹಾಗಾಗಿ ನಾವೆಷ್ಟು ಹಬ್ಬಗಳನ್ನ ಕಳೆದಿದ್ದೀವಿ, ಆ ಹಬ್ಬಗಳಲ್ಲಿ ಭಗವಂತನಿಗೆ ಎಷ್ಟೊತ್ತಿದ್ರೂ ನಾವು ನಮ್ಗೆ ಏನ್ ಬೇಕು ಅದನ್ನ ಮಾತ್ರ ಕೇಳ್ತಾ ಇರ್ತೀವಿ. ಸೊ ಅದಲ್ಲದೆ ಇದನ್ನ ಕೇಳೋದ್ರಿಂದ ನಮ್ಮೊಳಗೆ ಎಲ್ಲವೂ ಬರುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ, ಹೌದಲ್ವಾ. ಸೊ ಇನ್ನೊಮ್ಮೆ ಎಲ್ಲರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.